ಕಗ್ಗಲಿ ಮರದ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತದೆ. ಈ ಕಗ್ಗಲಿ ಮರದಿಂದ ತಾಂಬೂಲ ಪ್ರಿಯರ ಕಾಚು ತಯಾರಿಸಲಾಗುತ್ತದೆ. ನಾವಿಂದು ಈ ಕಗ್ಗಲಿ ಮರದ ಅಣ್ಣ ತಮ್ಮಂದಿರಾದ ಮುಗುಳಿ ಅಥವಾ ಬಿಳಿ ಕಾಚು ಮರವನ್ನ ಪರಿಚಯಿಸಿಕೊಳ್ಳೋಣ. ಈ ವೃಕ್ಷದ ಮೂಲ ಭಾರತ ಹಾಗೂ ಆಫ್ರಿಕಾದ ಉಷ್ಣವಲಯಗಳಾಗಿದ್ದು ಇಡೀ ಏಷ್ಯಾದ್ಯಂತ ಕಂಡುಬರುತ್ತದೆ. ಉಷ್ಣವಲಯದ ಕಾಡುಗಳು, ಹುಲ್ಲುಗಾವಲು, ಹಳ್ಳ ಹಾಗೂ ನದಿಗಳ ಪಕ್ಕ, ಗ್ರಾಮೀಣ ಭಾಗದ ಬಂಜರು ಭೂಮಿಗಳಲ್ಲಿ ಕಂಡುಬರುವ ಈ ವೃಕ್ಷವನ್ನ ಕನ್ನಡದಲ್ಲಿ ಮುಗುಳಿ ಅಥವಾ ಬಿಳಿ ಕಾಚು ಎಂದರೆ, ಆಂಗ್ಲ ಭಾಷೆಯಲ್ಲಿ ವೈಟ್ ಥಾರ್ನ್, ವೈಟ್ ಕಾಚ್ ಹಾಗೂ ವೈಟ್ ಕ್ಯಾಟಕು ಎನ್ನಲಾಗಿದೆ. ಇದರ ಕುಟುಂಬ ಮೈಮೊಸೇಸಿಯೆ ಅಥವಾ ಫೆಬಾಸಿಯೆ. ವೈಜ್ಞಾನಿಕ ಹೆಸರು ಸೆನೆಗಲಿಯಾ ಪೋಲಿಕ್ಯಾಂಥಾ ಅಥವಾ ಅಕೇಶಿಯಾ ಪೋಲಿಕ್ಯಾಂಥಾ. ಸುಮಾರು 100 ಅಡಿಗಳಷ್ಟು ಎತ್ತರವಾಗಿ ಬೆಳೆಯುವ ಈ ವೃಕ್ಷ ಮಾಸಲು ಹಳದಿ ಹಾಗೂ ಕಂದು ಮಿಶ್ರಿತ ಬಿಳಿ ಬಣ್ಣದ ಕಾಂಡ ಹೊಂದಿದ್ದು, ಈ ಕಾಂಡಗಳಲ್ಲಿ ಹಾಗೂ ಕೊಂಬೆಗಳಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳಿರುತ್ತವೆ. ನೀಳವಾದ ತೊಟ್ಟಿನಲ್ಲಿ ಸಣ್ಣ ಸಣ್ಣ ಕಿರುಪತ್ರಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು, ನೀಳವಾದ ತೊಟ್ಟಿನ ಸುತ್ತಲೂ ಮಾಸಲು ಹಳದಿ ಮಿಶ್ರಿತ ಬಿಳಿ ಬಣ್ಣದ ಹೂವುಗಳು ಸಮಾವಿಷ್ಟವಾಗಿರುತ್ತವೆ. ನೀಳವಾದ ಹಾಗೂ ಚಪ್ಪಟೆಯಾದ ಸೀಗೆಕಾಯಿಯಂತಹ ಕಾಯಿಗಳಿದ್ದು, ಮಾಗಿದಾಗ ಈ ಕಾಯಿಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಮುಗುಳಿ ಮರದ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಈ ವೃಕ್ಷದ ಸಾಮಾನ್ಯ ಉಪಯೋಗಗಳೆಂದರೆ, ಈ ಮರದ ಎಲೆಗಳನ್ನು ಅರೆದು ತಲೆಗೆ ಹಚ್ಚಿ ಕೆಲ ಗಂಟೆಗಳ ಬಳಿಕ ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹುಣ್ಣುಗಳಿದ್ದರೆ ವಾಸಿಯಾಗುತ್ತದೆ. ಈ ಮರದ ಅಂಟನ್ನ ತಿನ್ನಬಹುದಾಗಿದ್ದು, ಈ ಅಂಟನ್ನ ಆಹಾರಗಳಲ್ಲಿ ಬಳಸಲಾಗುತ್ತದೆ ಹಾಗೂ ಚೂಯಿಂಗಂ ಉದ್ಯಮಗಳಲ್ಲಿ ಬಳಸಲಾಗುತ್ತದೆ. ಈ ಅಂಟನ್ನ ಬಟ್ಟೆಗಳಿಗೆ ಹೊಳಪು ನೀಡಲು, ಬಣ್ಣವನ್ನ ಗಟ್ಟಿಗೊಳಿಸಲು, ಇಂಕು ಮುಂತಾದ ಉದ್ಯಮಗಳಲ್ಲಿಯೂ ಕೂಡ ಬಳಸಲಾಗುತ್ತದೆ. ಮುಗುಳಿ ಮರದ ಕಡ್ಡಿಗಳನ್ನ ಹಲ್ಲನ್ನ ಉಜ್ಜಲು ಬಳಸಲಾಗುತ್ತದೆ ಹಾಗೂ ಧ್ವನಿಯನ್ನ ಮಧುರಗೊಳಿಸಲು ಇದರ ಕಾಂಡವನ್ನ ಜಿಗಿಯಲಾಗುತ್ತದೆ. ಕಾಲು ನೋವು ಹಾಗೂ ಕೀಲು ನೋವುಗಳಿಗೆ ಈ ಕಾಂಡದ ಪೇಸ್ಟ್ ಅನ್ನ ಲೇಪಿಸಲಾಗುತ್ತದೆ. ಇದರ ತೊಗಟೆಯ ಕಷಾಯವನ್ನ ಅತಿಸಾರ, ಕರುಳು ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ನೀಡಲಾಗುತ್ತದೆ. ಮುಗುಳಿ ಮರದ ಬೇರು ಶಕ್ತಿವರ್ಧಕ ಎಂದು ಪರಿಗಣಿಸಲಾಗಿದ್ದು, ಇದರಿಂದ ಲೈಂಗಿಕ ವ್ಯಾಧಿಗಳು ಹಾಗೂ ಹಾವು ಕಡಿತಕ್ಕೂ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಮರದ ದಿಮ್ಮಿಗಳನ್ನ ಸುಟ್ಟು ಇದರ ಬೂದಿಯನ್ನ ಉಪ್ಪಿಗೆ ಬದಲಿಯಾಗಿ ಬಳಸಲಾಗುತ್ತದೆ. ವಾತಾವರಣದಲ್ಲಿಯ ಸಾರಜನಕವನ್ನ ಸ್ಥಿರಗೊಳಿಸಲು ಸಹಕಾರಿಯಾಗಿರುವ ಮುಗುಳಿ ಮರವು ಕೀಟ ನಿರೋಧಕ ವೃಕ್ಷವಾಗಿದ್ದು, ಈ ಮರದ ಬಳಿಗೆ ಅಥವಾ ಈ ಮರದ ವಾಸನೆಗೆ ಹಾವು ಹಾಗೂ ಮೊಸಳೆಗಳು ಬರುವುದಿಲ್ಲ ಎನ್ನಲಾಗಿದೆ. ಮುಗುಳಿ ಮರದ ಕಾಂಡ ಬಿಳಿಯಾಗಿದ್ದರೂ ಒಳಭಾಗವು ಕೆಂಪಾಗಿದ್ದು, ಇದರಿಂದ ಕಂಬಗಳು, ಹಿಡಿಗಳು ಹಾಗೂ ಚಕ್ರಗಳು ಇತ್ಯಾದಿ ಪೀಠೋಪಕರಣಗಳಿಗೆ ಬಳಸಲಾಗುತ್ತದೆ.